ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಟೈಮಿಂದ ನೀವು ಸೆಲ್ಫ್ ಕೇರ್ ಬಗ್ಗೆ ವಿಡಿಯೋ ಕೇಳ್ತಾನೇ ಇದ್ರಿ. ಹೇರ್ ಮಸಾಜಿಂಗು, ಹೇರ್ ಮಾಸ್ಕು, ನನ್ನ ಬಾಡಿ ಎಕ್ಸ್ಫೋಲಿಯೇಟಿಂಗು, ಬಾಡಿ ಹೇರ್ ಆಯಿಲ್ ಮಸಾಜಿಂಗ್ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ. ಫಸ್ಟೇ ಹೇಳ್ತಾ ಇದ್ದೀನಿ, ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಲಾಂಗ್ ಬಿಕಾಸ್ ಐ ಆಮ್ ನಾಟ್ ಸಂಬಡಿ ವುಡ್ ಸೇ ಓಕೆ ಈ ಆಯಿಲ್ ಹಾಕ್ಕೊಳ್ಳಿ ವರ್ಕ್ ಆಗುತ್ತೆ, ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ಲಾಟ್ ಆಫ್ ದೆಮ್ ಹ್ಯಾವ್ ದಿಸ್ ಕ್ವೆಶನ್. ನಾವು ಎಷ್ಟೇ ಆಯಿಲ್ ಹಾಕಿದ್ರು, ಏನೇ ಮಾಡಿದ್ರು ಕೂಡ ಹೇರ್ ಫಾಲ್ ಕಡಿಮೆ ಆಗ್ತಿಲ್ಲ, ಹೇರ್ ಗ್ರೋತ್ಸ್ ಬರ್ತಾ ಇಲ್ಲ, ಫೇಸ್ ಸರಿ ಹೋಗ್ತಾ ಇಲ್ಲ, ಬಾಡಿ ಸರಿ ಹೋಗ್ತಿಲ್ಲ ಅಂತ ಹೇಳಿಬಿಟ್ಟು. ಐ ಥಿಂಕ್ ಯಾವಾಗಲೂ ಅದನ್ನು ಕರೆಕ್ಟಾಗಿ ಮಾಡೋದು, ಪ್ರೀತಿಯಿಂದ ಮಾಡೋದು, ತೃಪ್ತಿಯಿಂದ ಮಾಡೋದು ತುಂಬ ತುಂಬ ಒಳ್ಳೆಯದು. ಸ್ಲೋ ಡೌನ್ ಮಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಸುಮ್ಮನೆ ಬೇಕಾಬಿಟ್ಟು ಓಕೆ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರೆ ಇಟ್ ಡಸಂಟ್ ವರ್ಕ್ ಆ್ಯಕ್ಚುಲಿ. ಸೊ ಇಟ್ ವರ್ಕ್ಸ್ ವೆನ್ ಯು ಆರ್ ಇನ್ ದ್ಯಾಟ್ ಸ್ಪೇಸ್, ವೆನ್ ಯು ಗಿವ್ ಯುವರ್ ಟೈಮ್ ದಟ್ ಟೈಮ್, ವೆನ್ ಯು ಗಿವ್ ಯುವರ್ ಸೆಲ್ಫ್ ದಟ್ ಟೈಮ್, ಸ್ಲೋ ಡೌನ್ ಆ್ಯಂಡ್ ಡೂ ಇಟ್, ಆಯಿತಾ? ಸೊ ಫಸ್ಟ್ಲಿ ಕ್ರಿಯೇಟ್ ಯುವರ್ ಅಟ್ಮಾಸ್ಫಿಯರ್ ನೈಸ್ಲಿ. ಐ ಆಮ್ ಟೆಲಿಂಗ್ ಯು, ಇಟ್ಸ್ ಗೋಣ ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್. ತುಂಬ ರಶ್ ಲೈಫು ನಮ್ಮದು, ಜೀವನ ಯಾವಾಗಲೂ ಹಡಬಡಿಯಲ್ಲಿರ್ತೀವಿ. ಸೊ ಟೇಕ್ ದ್ಯಾಟ್ ಟೈಮ್. 1 ವೀಕಿಗೆ ಒಂದು ಸತಿ ಆಗಲಿಲ್ಲ ಅಂದರೆ 15 ಡೇಸ್ಗೂ ಒಂದು ಸತಿ ಅಟ್ಲೀಸ್ಟ್ ಟೇಕ್ ದ್ಯಾಟ್ ಟೈಮ್, ಸ್ಲೋ ಡೌನ್. ನಿಮಗೆ ಈ ಟೈಮ್ ಕೊಡಿ. ನಾನು ಜಸ್ಟ್ ಮೆನ್ಗೆ ಅಂತ ಹೇಳ್ತಿಲ್ಲ, ವಿಮೆನ್ಗೆ ಅಂತ ಹೇಳ್ತಿಲ್ಲ, ಈವನ್ ಗಂಡಸರಿಗೆ ಹೂ ವಾಂಟ್ಸ್ ಟು ಡೂ ದ ಸೆಲ್ಫ್ ಕೇರ್, ದೇ ಕ್ಯಾನ್ ಆಲ್ಸೋ ಡೂ ಇಟ್. ಬಟ್ ಗಿವ್ ದ್ಯಾಟ್ ಟೈಮ್. ಎಲ್ಲ ರಶಲ್ಲಿ ಮಾಡಬೇಡಿ. ಒಂದು 2-3 ಅವರ್ಸ್ ಅದಕ್ಕೆ ಅಂತ ಕೊಟ್ಬಿಡಿ. ಯು ವಿಲ್ ಫೀಲ್ ರಿಯಲಿ ಗುಡ್. It will start working and be consistent. It will definitely show the results. Firstly, ಒಂದು ಹಳೆ ಬಟ್ಟೆ, ಹಳೆ ಟಿ ಶರ್ಟ್ ಹಾಕ್ಕೊಳ್ಳಿ ಬಿಕಾಸ್ ಇಟ್ ಮೈಟ್ ಗೆಟ್ ಮೆಸ್ಸಿ. ಇವತ್ತು ಫುಲ್ ತಲೆಯಿಂದ ಕಾಲ್ವರೆಗೂ ನಾವೆಲ್ಲ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ನನ್ನ ಫೇಸ್ ಕ್ಲಿಯರಾಗಿ ನೀಟಾಗಿ ವಾಶ್ ಆಗಿದೆ. ಇವಾಗ ದೆರ್ ಇಸ್ ನಥಿಂಗ್ ಆನ್ ಮೈ ಫೇಸ್. ಆ್ಯಂಡ್ ಹ್ಯಾಂಡ್ಸ್ನ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ದಿಸ್ ಇಸ್ ದ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ಟರ್ಮರಿಕ್. ಸೊ ಇದು ಹಾಲು ಮತ್ತು ಟರ್ಮರಿಕ್ ಮಿಕ್ಸ್ಚರ್, ಆಯಿತಾ? ಸೊ ಸ್ವಲ್ಪ ಹಾಲು ಹಾಕಿದ್ದೀನಿ, ಇದಕ್ಕೆ ಟರ್ಮರಿಕ್ ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಸೊ ದಿಸ್ ಇಸ್ ದ ಮಿಕ್ಸ್ಚರ್. ಕಾಟನ್ ಪ್ಯಾಡ್, ನಾವಿದನ್ನು ಫೇಸ್ಗೆ ಅಪ್ಲೈ ಮಾಡೋಣ, ಆಯಿತಾ? ಸೊ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಆ್ಯಂಡ್ ಟರ್ಮರಿಕ್ ಅಫ್ಕೋರ್ಸ್ ನಮಗೆಲ್ಲ ಗೊತ್ತು, ತುಂಬ ಬೆನಿಫಿಟ್ಸ್ ಇದೆ. ಇನ್ಫ್ಲಮೇಟ್ರಿ ಬೆನಿಫಿಟ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಆ್ಯಂಡ್ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸಿಂದ ಕೂಡ ಇದು ಫೈಟ್ ಮಾಡುತ್ತೆ. ಸೊ ಎಕ್ಸ್ಫೋಲಿಯೇಟಿಂಗ್ ಯುವರ್ ಸ್ಕಿನ್ ವೀಕ್ಲಿ ಒನ್ಸ್ ವಿತ್ ಮಿಲ್ಕ್ ಮತ್ತು ಅರಿಶಿನ, ಇಟ್ಸ್ ವೆರಿ ಐ ಥಿಂಕ್ ನನ್ನ ಚಾಪಿನೆಲ್ಲ ಹಾಳು ಮಾಡ್ಕೊತೀನಿ ಅನಿಸುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಟ್ಯಾನಿಂಗಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಒಂದು 10-15 ನಿಮಿಷ ಬಿಟ್ಬಿಡೋಣ, ಆಯಿತಾ? ಹಚ್ಚಿ ಬರೋಣ. ಸೊ ನಮ್ಮ ಮರ್ಮ ಪಾಯಿಂಟ್ಸ್ ಇದೆ ಅಲ್ವಾ, ಗೊತ್ತಲ್ಲ, ತುಂಬ ಮರ್ಮ ಪಾಯಿಂಟ್ಸ್ ಇದೆ, 108 ಮರ್ಮ ಪಾಯಿಂಟ್ಸ್ ಏನೂ ಇದೆ. ಬಟ್ ನಾವಿವಾಗ ಇಂಪಾರ್ಟೆಂಟ್ ಒನ್ಸ್ನ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಇದು ಅಧಿಪತಿ ಮರ್ಮ, ಆಯಿತಾ? ನಮ್ಮ 8 ಫಿಂಗರ್ಸ್ ಇಲ್ಲಿದೆಯಲ್ಲ, ಇದು ಬರೋದಿಲ್ಲಿ. ಸೊ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನಾನೆಲ್ಲ ಶಾರ್ಟಾಗಿ ಮಾಡಿ ತೋರಿಸ್ತೀನಿ. ಸೊ ಡೂ ಇಟ್ ಫಾರ್ ಲೈಕ್ 30 ಕೌಂಟ್ಸ್ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ. ಆ್ಯಂಡ್ ದೆನ್ ನಮ್ಮ ಈ ಪಾಯಿಂಟ್ನ ಇಲ್ಲಿ ಆ್ಯಕ್ಟಿವೇಟ್ ಮಾಡಿ. ಒಂದು ಇದು ಐ ಹೋಪ್ ಯು ಕ್ಯಾನ್ ಸಿ, ಇಲ್ಲಿಗೆ ಒಂದು 30 ಕೌಂಟ್ಸ್. ಸೇಮ್ ಹಾಗೇ ಈ ಕಡೆನೂ ಮಾಡಬೇಕು. ಇಲ್ಲಿ ಒಂದು 30 ಕೌಂಟ್ಸ್. ಮೂವ್ ಮಾಡಿ, ಆಯಿತಾ? ಜಸ್ಟು ಹೀಗೆ ರಬ್ ಮಾಡಬೇಡಿ, ಮೂವ್ ಮಾಡಿ, ಹೀಗೆ ಮಾಡಿ. ಜಸ್ಟು ಹೀಗೆ ಮಾಡೋದಲ್ಲ, ಯು ಹ್ಯಾವ್ ಟು ಮೂವ್ ಯೋರ್ ಸ್ಕ್ಯಾಲ್ಪ್. ಸೊ ನಾವು ಆಯಿಲ್ ಹಾಕೋಕ್ಕಿಂತ ಮುಂಚೆ ಫಸ್ಟು ರೆಗ್ಯುಲೇಟ್ ಮಾಡಬೇಕಾಗುತ್ತೆ, ಸೊ ದ್ಯಾಟ್ ಬಾಡಿಯಲ್ಲಿ ನಮ್ಮ ಸ್ಕ್ಯಾಲ್ಪಲ್ಲಿ ಸರ್ಕ್ಯುಲೇಷನ್ ಆಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ. ಆ್ಯಂಡ್ ಇದು ಜಾಸ್ತಿ ಹೊತ್ತು ಇಡಬೇಡಿ, ಆಯಿತಾ? ಜಸ್ಟ್ 5-10 ಮಿನಿಟ್ಸ್. ನಾನು ಹೋಗಿ ವಾಶ್ ಮಾಡ್ಕೊಬರ್ತೀನಿ. ಆ್ಯಂಡ್ ದೆನ್ ಇಲ್ಲೂ ಕೂಡ ನೀವು ರಬ್ ಮಾಡಬೇಕಾಗುತ್ತೆ ಒಂದು 30 ಟೈಮ್ಸ್. ಆ್ಯಂಡ್ ಈವನ್ ಹಿಯರ್ 30 ಟೈಮ್ಸ್ ರಬ್ ಮಾಡಿ. ಹಾಕ್ಬಿಟ್ಟು
ನೆಕ್ ಈ ಥರ ಮಸಾಜ್ ಮಾಡಬೇಕು. ಈ ಥರ ಒಂದು 10 ಟೈಮ್ಸ್, ಈಚ್ ಸೈಡ್ 10 ಟೈಮ್ಸ್ ಈ ಥರ ರಬ್ ಮಾಡಿ. ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇನ್ಸ್ಟೆಂಟಾಗಿ ಆ್ಯಕ್ಚುಲಿ ಗ್ಲೋ ಕೊಡುತ್ತೆ ಆಯಿತಾ. ಸಿ ನಾನು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಕೆನ್ ಯು ಸಿ? ಅದಕ್ಕೆ ನಬಿ ಮರ್ಮ ಅಂತ ಹೇಳ್ತಾರೆ ಆಯಿತಾ. ಅದಕ್ಕೆ ನಾವು ಆ್ಯಕ್ಚುಲಿ ಇಲ್ಲಿ ನೇವಲ್ ಆಯಿಲ್ ಯೂಸ್ ಮಾಡೋದು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಗಟ್ ಹೆಲ್ತ್ಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ, ಇಂಟೆಸ್ಟೈನಲ್ಲಿ ವರ್ಕ್ ಆಗುತ್ತೆ ಅದು. ಆ್ಯಂಡ್ ದ್ಯಾಟ್ ಶೋಸ್ ಇನ್ ಅವರ್ ಫೇಸ್, ಇನ್ ಅವರ್ ಸ್ಕಿನ್. ಸೊ ರಾತ್ರಿ ಯಾವಾಗಲೂ ಮಲ್ಕೋಬೇಕಾದ್ರೆ ಒಂದು 3 to 4 ಡ್ರಾಪ್ಸ್ ಆಫ್ ನೇವಲ್ ಆಯಿಲ್ ಹಾಕ್ಕೊಳ್ಳಿ. ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಬರೋದು. ದೆರ್ ಆರ್ ಮೆನಿ. ನೀವು ಆಲ್ಮಂಡ್ ಆಯಿಲ್ ಬೇಕಾದ್ರೆ ಹಾಕೋಬೋದು, ಬಟ್ ಒಂದೊಂದು ಆಯಿಲು ಒಂದೊಂದು ಪರ್ಪಸ್ನ ಸರ್ವ್ ಮಾಡುತ್ತೆ. ಸೊ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು. ಆಲ್ಮಂಡ್ ಆಯಿಲು, ಕ್ಯಾಸ್ಟ್ರ್ ಆಯಿಲ್, ಕೋಕೋನಟ್ ಆಯಿಲ್, ಸೊ ಈ ಥರ ಡಿಫ್ರೆಂಟ್ ಆಯಿಲ್ಸ್ ಇರುತ್ತೆ. ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಇರೋದು ಬಂದು ಅನಾಹತ ಅವ್ರದ್ದು ನೇವಲ್ ಆಯಿಲ್ ಗೀಯಲ್ಲಿ ಮಾಡಿರೋದು. ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ 3 ಮಂತ್ಸಿಂದ ಅವ್ರ ಪ್ರಾಡಕ್ಟ್ನ ಅದು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವರ್ಕ್ಸ್ ರಿಯಲಿ ವೆಲ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ಯುವರ್ ಗಟ್. ಸೊ ನಮ್ಮ ಇಂಟರ್ನಲ್ ಬಾಡಿನ ನಾವು ಎಷ್ಟು ನೀಟಾಗಿ ನೋಡ್ಕೊತೀವೋ ಅಷ್ಟು ನಮ್ಮ ಹೇರ್ ಮತ್ತು you know 70% of it is 70 ಅಲ್ಲ, ಅಟ್ಲೀಸ್ಟ್ 80% of it is our internal gut, internal body, internal support, and rest of it works with the product ಆಯಿತಾ. ಸೊ ನನಗೆ ಸುಮ್ಮನೆ ಇದು ಮಾಡಿ ಅದು ಮಾಡಿ ಅಂತ ಹೇಳಿ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಐ ವಾಂಟ್ ಟು ಗಿವ್ ದ ಇನ್ಫಾರ್ಮೇಷನ್, ಅದಕ್ಕೋಸ್ಕರ ನಾನು ಕೊಡ್ತೀನಿ. ಆ್ಯಂಡ್ ಇದು ಇಲ್ಲಿದೆಯಲ್ಲ ಫೋರ್ಹೆಡ್ ಹತ್ರ, ಇದು ಥರ್ಡ್ ಐ. ಸೊ ಇದ್ರ ಮರ್ಮ ಹೆಸರು ನನಗೆ ಗೊತ್ತಿಲ್ಲ ಆಯಿತಾ, ಸಾರಿ. ನನಗೆ ಗೊತ್ತು, ಬಟ್ ಹೆಸರು ನನಗೆ ಕರೆಕ್ಟಾಗಿ ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಸೊ ಬಟ್ ಇಲ್ಲಿದೆ ಒಂದು ಮರ್ಮ. ಟೋಟಲಾಗಿ 108 ಇದೆ. ಸೊ ದೀಸ್ ಆರ್ ಥಿಂಗ್ಸ್, ಲಿಟಲ್ ಥಿಂಗ್ಸ್ ದಟ್ ಐ ಫಾಲೋ. ಇಲ್ಲಿದೆಯಲ್ಲ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಇದೇನಾಗುತ್ತೆ ಅಂದರೆ, ಒಂದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ, ಇನ್ನೊಂದು ನಮ್ಮ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ, ಆ್ಯಂಡ್ ನಮಗೆ ಹೆಡ್ಡೇಕೆಲ್ಲ ಬಂದಾಗ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಒಂದು 30 ಟೈಮ್ಸ್ ಹೀಗೆ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು, ಬಿಫೋರ್ ಆಯಿಲಿಂಗ್ ಅವರ್ ಹೇರ್ ಅಥವಾ ಮಾಸ್ಕ್ ಹಾಕೋಕ್ಕಿಂತ ಮುಂಚೆ, ವಿ ಹ್ಯಾವ್ ಟು ಕೂಮ್ ಅವರ್ ಹೇರ್. ನಾನು ಯೂಶ್ವಲಿ ಕೂಮ್ ಜಾಸ್ತಿ ಯೂಸ್ ಮಾಡಲ್ಲ. ಈ ಥರ ಆಯಿಲ್ ಮಾಡಬೇಕಾದ್ರೆ, ಸ್ನಾನಕ್ಕಿಂತ ಮುಂಚೆ ಅದು ಮಾಡಿದ್ರೆ ಏನಾಗುತ್ತೆ ಅಂದರೆ ಹೇರ್ ಫಾಲ್ ತುಂಬ ರೆಡ್ಯೂಸ್ ಆಗುತ್ತೆ. ಎಲ್ಲ ನೀವು ನೋಟಿಸ್ ಮಾಡಿರ್ಬೋದು, ಸ್ನಾನಕ್ಕೆ ಹೋಗಬೇಕಾದ್ರೆ ಮತ್ತು ಆಯಿಲ್ ಹಾಕಿದಾಗ ಹೇರ್ ಫಾಲ್ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಕೂಮ್ ಮಾಡಿಕೊಂಡಾಗ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ನಮ್ಮ ಆಯಿಲ್ ಮಾಡಾದಮೇಲೆ ಆ್ಯಂಡ್ ಸ್ನಾನ ಮಾಡಬೇಕಾದ್ರೆ. ಆ್ಯಂಡ್ ಆಲ್ಸೋ ಇಟ್ ರೆಗ್ಯುಲೇಟ್ಸ್, ಸ್ಕ್ಯಾಲ್ಪಿಂದ ಮಾಡಿದ್ರೆ ಇಟ್ ರೆಗ್ಯುಲೇಟ್ಸ್ ಆರ್ ಬ್ಲಡ್ ಸರ್ಕ್ಯುಲೇಷನ್. ಸೊ ಕೂಮ್ ಮಾಡ್ಕೊಳ್ಳೋಣ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ 3 ಡೇಸ್ ಆಯಿತು ಅನಿಸುತ್ತೆ ಹೇರ್ ವಾಶ್ ಮಾಡಿದೆ. ಸೊ ಆ್ಯಂಡ್ ದಿನಕ್ಕೆ ಒಂದು 100 ಹೇರ್ ಫಾಲ್ ಆಗೋದು ಇಸ್ ವೆರಿ ನಾರ್ಮಲ್. ಅಬೌಟ್ 100 ಸ್ಟ್ರ್ಯಾಂಡ್ಸ್ ಫಾಲ್ ಆಗೋದು ಇಸ್ ವೆರಿ ನಾರ್ಮಲ್. ಸೊ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ಕೊಬೇಡಿ. ಬಟ್ ಅದಕ್ಕಿಂತ ಜಾಸ್ತಿ ಏನಾದರೂ ಹೇರ್ ಫಾಲ್ ಆದರೆ ದಟ್ಸ್ ವೆನ್ ಯು ಹ್ಯಾವ್ ಟು ಅಂದರೆ ಯು ಹ್ಯಾವ್ ಟು ಟೇಕ್ ಕೇರ್ ಎವ್ರಿ ಟೈಮ್, ಬಟ್ ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗುತ್ತೆ. ನಾನು ನಿಧಾನಕ್ಕೆ ಎಲ್ಲನೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದು ವ್ಲಾಗಲ್ಲಿ. ಕೆಲವೊಂದು ಹೇರ್ ಟೋನರ್ ದಟ್ ಐ ಮೇಕ್ ಎಟ್ ಹೋಮ್. ಸಿ ನೋಡಿ, ನಂದು ಇಷ್ಟು ಕೂದಲು ಹೋಗಿದೆ. ಇದರಲ್ಲೊಂದು 10 ಸ್ಟ್ರ್ಯಾಂಡ್ಸ್ ಇರ್ಬೋದು ಅನಿಸುತ್ತೆ. ಸೊ ಇಷ್ಟು ಕೂದಲು ಹೋಗಿದೆ. ಡಿಫ್ರೆಂಟ್ ಕೂಮ್ ಇದನ್ನು ಮತ್ತೆ ಮಸಾಜಿಗೆ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಹಿಯರ್ ಇಲ್ಲೊಂದು 10 to 15 ಟೈಮ್ಸ್ ಮಸಾಜ್ ಮಾಡಿ, ದೆನ್ ಇನ್ನೊಂದು 10 to 15 ಟೈಮ್ಸ್ ಮಸಾಜ್ ಮಾಡಿ, ಆ್ಯಂಡ್ ದೆನ್ ಇದು ನಮ್ಮ ಹೈಯೆಸ್ಟ್ ಪಾಯಿಂಟ್. ಸ್ಕ್ಯಾಲ್ಪ್ ಇದೆಯಲ್ಲ, ಸ್ಕ್ಯಾಲ್ಪ್ದು ಹೈಯೆಸ್ಟ್ ಪಾಯಿಂಟ್. ಇಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ. ಸೊ ವಿ ಹ್ಯಾವ್ ಟು ಮಸಾಜ್ ದಟ್ ಪಾರ್ಟ್, ಅವರ್ ಅಧಿಪತಿ ಮರ್ಮ ಪಾಯಿಂಟ್. ದಿಸ್ ಈಸ್ ಅಧಿಪತಿ ಮರ್ಮ ಪಾಯಿಂಟ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಹೇರ್ ಗ್ರೋತ್ಗೆ, ಹೇರ್ ಹೆಲ್ತ್ಗೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ವಿಲ್ ಜಸ್ಟ್ ಈ ಥರ ಎಲ್ಲ ಕಡೆನೂ ಕೂಮ್ ಮಾಡಿಕೊಂಡು ಮಸಾಜ್ ಮಾಡಿ ಆಯಿತಾ. ಇದನ್ನು ಒಂದು 5 to 10 ಮಿನಿಟ್ಸ್ ಮಾಡಿ. ಅಫ್ಕೋರ್ಸ್
ಇದು ತುಂಬ ಟೈಮ್ ತೊಗೋಬೇಕಾಗುತ್ತೆ. ನೀವು ನಿಮ್ಮ ಸೆಲ್ಫ್ ಕೇರ್, ಇಡೀ ಬಾಡಿದು ಸೆಲ್ಫ್ ಕೇರ್ ನೀವು ಒಂದಿನದಲ್ಲಿ ಮಾಡ್ತೀನಿ ಅಂದರೆ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್, ಬಟ್ ಐ ಥಿಂಕ್ ಇಟ್ ಈಸ್ ವರ್ತ್ ಇಟ್. ನಮಗೆ ನಾವು ಆ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್. ನಾನು ಇನ್ಫ್ಯಾಕ್ಟ್ ಸ್ವಲ್ಪ ಲೈಟ್ಸ್ ಎಲ್ಲ ಇಷ್ಟು ಹಾಕೋದು ಇಲ್ಲ, ತುಂಬ ಕಡಿಮೆ ಮಾಡಿಬಿಟ್ಟು ನಂದು ಫುಲ್ ಧೂಪ ಎಲ್ಲ ಹಚ್ಚಿ ಫ್ಲವರ್ಸ್ ಎಲ್ಲ ಇಟ್ಕೊಂಡು ಕ್ಯಾಂಡಲ್ ಎಲ್ಲ ಹಚ್ಚಿ ದೆನ್ ಐ ಡೂ ಮೈ ಸೆಲ್ಫ್ ಕೇರ್. ಐ ಡೋಂಟ್ ನೋ, ಇಟ್ ಫೀಲ್ಸ್ ರಿಯಲಿ ಗುಡ್ ಆ್ಯಂಡ್ ಕಾಮ್. ಆ್ಯಂಡ್ ಏನೇ ಒಂದನ್ನು ನಾವು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ, ಪ್ರೀತಿಯಿಂದ ಮಾಡಿದ್ರೆ ಇಟ್ ಆಲ್ಸೋ ವರ್ಕ್ಸ್ ಅಂತ ಹೇಳ್ತಾರೆ. ಸೊ ಹಂಗೆ. ಸೊ ಇವತ್ತು ನಾನು ಜಸ್ಟ್ ಹೇರ್ ಆಯಿಲ್ ಹಾಕಲ್ಲ, ಹೇರ್ ಮಾಸ್ಕು ಹಾಕ್ತೀನಿ. ಸೊ ಈ ಥರ ಒಂದು 5-10 ಮಿನಿಟ್ಸ್ ಮಾಡಿ ಆಯಿತಾ. ನಾನು ಎಲ್ಲನೂ 10-10 ಮಿನಿಟ್ಸ್ ಮಾಡ್ಕೊಂಡು ಹೋದರೆ ವೀಡಿಯೋ 1 ಅವರ್ ಆಗುತ್ತೆ ಅನಿಸುತ್ತೆ. ಹೇರ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋಣ. ಅನಾಥ ಅವ್ರದ್ದು ಹೇರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಆಯಿತಾ. ಸೊ ನಾನು ಇತ್ತೀಚೆಗೆ ಅನಾಥ ಅವ್ರದ್ದು ತುಂಬಾ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವುದೂ ಸ್ಪಾನ್ಸರ್ಡ್ ಅಲ್ಲ, ಇದೆಲ್ಲ ನಾನೇ ತೊಗೊಂಡಿದ್ದು. ಇದೆಲ್ಲ ಆ್ಯಕ್ಚುಲಿ ನಂದು ಟ್ರಾವೆಲ್ ಪ್ಯಾಕ್ಸ್ಗಳು. ನಾನು ಟ್ರಾವೆಲ್ ಮಾಡ್ತಾ ಇದ್ನಲ್ಲ, ಇವಾಗ ರೀಸೆಂಟಾಗಿ ಟ್ರಾವೆಲ್ ಮಾಡಿದ್ನಲ್ಲ ಅವಾಗ ಅಂತ ಹೇಳ್ಬಿಟ್ಟು ಕ್ಯಾರಿ ಮಾಡಿತ್ತು. ಬಟ್ ಅಲ್ಲೇ ನಂಗೆ ತುಂಬ ಆಯಿಲ್ ಮಸಾಜಸ್ ಎಲ್ಲ ಮಾಡೋದ್ರಿಂದ ನಾನು ಯೂಸ್ ಮಾಡಿರಲಿಲ್ಲ. ಇದೆಲ್ಲ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದು. ಆಲ್ ದೀಸ್ ಆರ್ ನಾಟ್ ಸ್ಪಾನ್ಸರ್ಡ್. ಅಫ್ಕೋರ್ಸ್ ನಾನು ಅವ್ರ ಪ್ರಾಡಕ್ಟ್ ತುಂಬ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಮುಂದಕ್ಕೆ ಐ ಗಾಟ್ ಆನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದೆಮ್, ವಿಚ್ ಇಸ್ ಗುಡ್. ಬಿಕಾಸ್ ಅವ್ರು ಯೂಶ್ವಲಿ ಯಾವುದು ಬ್ರ್ಯಾಂಡಿಂಗ್ ಮತ್ತು ಕ್ಯಾಂಪೇನ್ಸ್ ಎಲ್ಲ ಮಾಡಲ್ವಂತೆ. ಬೇಸಿಕ್ಲಿ ಅವರು ಮ್ಯಾಮ್ ಮತ್ತು ಅವ್ರ ಮಗಳು ಸೇರಿ ಎಲ್ಲನೂ ಮಾಡೋದು, ಅವರನ್ನೇ ಎಲ್ಲ ಪ್ರಮೋಟ್ ಮಾಡೋದು. ಬಟ್ ದೇ ವಾಂಟೆಡ್ ಸಂಬಡಿ ಹೂ ಆ್ಯಕ್ಚುಲಿ ಯೂಸಸ್ ದೇ ಪ್ರಾಡಕ್ಟ್ ಆ್ಯಂಡ್ ಬಿಲೀವ್ಸ್ ಇನ್ ಇಟ್. ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ವಿಲ್ ವರ್ಕ್ ಟುಗೆದರ್ ಅಂತ ಹೇಳಿ. ಸೊ ನಾನು ಮನೇಲಿರೋ ಆಯಿಲು ನಾನು ಯೂಸ್ ಮಾಡ್ತೀನಿ. ಅಫ್ಕೋರ್ಸ್ ನಾನೇ ಮಾಡೋ ಆಯಿಲ್ ಯೂಸ್ ಮಾಡ್ತೀನಿ. ಇದು ಅವ್ರು ಆ್ಯಕ್ಚುಲಿ ಒಂದು ಟ್ರಯಲ್ ಪ್ಯಾಕ್ ನಾನು ಟ್ರೈ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ. ಇದು ಮಿಸ್ಟಿಕ್ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು. ಸೊ ಒಂದು ಇಷ್ಟು ಆಯಿಲ್ ಹಾಕೊಳ್ಳೋಣ ಆಯಿತಾ. ಇಷ್ಟು ಹಾಕ್ಕೊಂಡಿದ್ದೀನಿ ಹೇರ್ ಆಯಿಲ್, ಓಕೆನಾ. ಇವ್ರದ್ದು ಇದು ಸ್ಕ್ಯಾಲ್ಪ್ ಕ್ಲೆನ್ಸರ್ ಆಗು ಯೂಸ್ ಮಾಡ್ಬೋದು ಮತ್ತು ಮಾಸ್ಕ್ ಆಗು ಯೂಸ್ ಮಾಡ್ಬೋದು. ನಾನು ಇದನ್ನು ಇವತ್ತು ಮಾಸ್ಕ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಅನಿಸ್ತಿದೆ ಅಲ್ವಾ ಕೂದಲು, ಅದಕ್ಕೆ ಐ ಥಾಟ್ ನಾನು ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದು ಅಶ್ವಗಂಧ ಮತ್ತು ಶೀಕಾಕಾಯ್ದು ಪೌಡರ್. ಸೊ ಇದಕ್ಕೆ ನಾನು ಎಷ್ಟು ಬೇಗ ಆಗುತ್ತೆ ಕೂದಲಿಗೆ ಅಷ್ಟು ಫುಲ್ ಹಾಕೋಬೇಕಾ ಅಂತ 3 ಫುಲ್ ಹಾಕ್ಕೊಬಿಡ್ತೀನಿ. ಆ್ಯಕ್ಚುಲಿ ಆಯಿಲ್ ಮಿಕ್ಸ್ ಮಾಡ್ಕೊತೀನಿ, ಸಾರಿ ಇದು ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊತೀನಿ. ಅದು ಆ್ಯಕ್ಚುಲಿ ನಾನು ಡ್ರಿಂಕಿಂಗ್ ವಾಟರು. ದೆನ್ ಇದನ್ನು ಮಾಸ್ಕ್ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ. ದಿಸ್ ಇಸ್ ಹೌ ದ ಮಾಸ್ಕ್ ಲುಕ್ಸ್. ರೂಟಿಂದ ಕೂದಲುವರೆಗೂ. ಓಕೆ, ನಾನೇನು ಗೊತ್ತಾ, ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಬರ್ತೀನಿ ಬಿಕಾಸ್ ನಂಗೆ ಚಾಪೆ ಗಲೀಜು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಮಾಸ್ಕ್ ನೀವು ರೆಗ್ಯುಲರಾಗಿ ಹೇಗೆ ಹಾಕ್ತಿರಲ್ಲ ಈ ಥರ ಫಸ್ಟ್ ಎಲ್ಲ ಸ್ಕ್ಯಾಲ್ಪ್ಗೆ ಹಾಕ್ಕೊಳ್ಳಿ ನೀಟಾಗಿ. ಸೊ ಸೆಲ್ಫ್ ಕೇರ್ ಅನ್ನೋದು ಯಾವತ್ತೂ ರಶಲ್ಲಿ ಮಾಡಬಾರ್ದಾಯ್ತಾ. ಯು ಹ್ಯಾವ್ ಟು ಟೇಕ್ ಯೋರ್ ಟೈಮ್. ಇವಾಗ ನಾವು ಅಡುಗೆ ಮಾಡ್ಕೋಬೇಕಾದ್ರೆ ಬರೀ ನಾವು ಒಬ್ಬರೇ ಮನೇಲಿ ಇರ್ತೀವಿ ಅಂತ ಅಂದ್ಕೊಳ್ಳಿ, ಫುಲ್ ಟಯರ್ಡಾಗಿ ಬಂದಿರ್ತೀವಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನಮಗೇನೋ ತಿನ್ನಬೇಕು ಅಂದಾಗ ನಾವು ಬೇಕಾಬಿಟ್ಟು ಏನೋ ಒಂದು ಮಾಡಿಕೊಂಡು, ಏನೋ ಒಂದು ಸಿಂಪಲಾಗಿ ಮಾಡಿಕೊಂಡು ತಿನ್ಕೊಂಡ್ಬಿಡ್ತೀವಲ್ವ. ವಿ ಡೋಂಟ್ ಅಂದರೆ ಅಷ್ಟು ಅದಕ್ಕೆ ಡೀಟೇಲ್ಡಾಗಿ ವಿ ಡೋಂಟ್ ಪುಟ್ ಎಫರ್ಟ್, ಕರೆಕ್ಟಾ. ಬಟ್ ಅದೇ ನಮ್ಗೆ ಇಷ್ಟ ಆದವ್ರಿಗೆ ನಾವು ಅಡುಗೆ ಮಾಡಿಕೊಡ್ಬೇಕು, ಏನಾದರೂ ಚೆಂದ ಮಾಡಿಕೊಡ್ಬೇಕು ಅಂದಾಗ ನಾವು ಎಷ್ಟು ಟೈಮ್ ತೊಗೊಂಡು ಡೀಟೇಲ್ಡಾಗಿ ಪ್ರೀತಿಯಿಂದ ಅಡುಗೆ ಮಾಡಿಕೊಡ್ತೀವಿ. ಆ್ಯಂಡ್ ಅದು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಕೂಡ ಅಡುಗೆ. ಅದೇ ಥರ ಸೆಲ್ಫ್ ಕೇರ್, ನಾವು ಯಾವಾಗ ಆ ಪ್ರೀತಿನ ನಾವು ಬೇರೆಯವ್ರಿಗೆ ಕೊಡ್ತೀವಲ್ಲ, ಅಷ್ಟು ಅಡುಗೆ ಮಾಡಬೇಕಾದ್ರೆ ಅದೇ ಪ್ರೀತಿನ ನಮಗೆ ನಾವು ಕೊಟ್ಕೋಬೇಕು ಸೆಲ್ಫ್ ಕೇರ್ ಮಾಡಬೇಕಾದ್ರೆ. ದಟ್ಸ್ ಹೌ ಇಟ್ ವರ್ಕ್ಸ್. ಇಟ್ಸ್ ಅ ಸ್ಲೋ ಪ್ರಾಸೆಸ್. ಯು ಹ್ಯಾವ್ ಟು ಫೀಲ್ ದ ಲವ್ ವಿದಿನ್. ಆವಾಗ ತಾನೇ ಎಲ್ಲ ವರ್ಕ್ ಆಗೋದು. ಸುಮ್ಮನೆ ಹರಿಬರಿಯಲ್ಲೆಲ್ಲ ಉಜ್ಕೊಂಡು ಮಾಡಿಕೊಂಡು ಹೋಗಿ ಆಮೇಲೆ ಕೆಲಸ ಮಾಡಿಕೊಂಡು ಎಲ್ಲ ಕೂತ್ಕೊಂಡಿದ್ರೆ ಆಗಲ್ಲ. ಐ ನೋ ಬ್ಯುಸಿ ಲೈಫ್ ಇರುತ್ತೆ ಯಾರಿಗಾದರೂ, ವರ್ಕಿಂಗ್ ವುಮೆನ್ ಆಗಲಿ ಅಥವಾ ಮನೇಲಿ ಕೆಲಸ ಮಾಡಿದವ್ರಿಗಾಗಲಿ ಎಲ್ಲರಿಗೂ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಬಟ್ 15 ವಾರಕ್ಕೆ ಒಂದ್ಸತಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸತಿ ಗಿವ್ ದಿಸ್ ಟೈಮ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಸಿ ದ ಡಿಫರೆನ್ಸ್ ಆ್ಯಕ್ಚುಲಿ. ಸೊ ಜಾಸ್ತಿ ಮಾತಾಡೋಲ್ಲ ನಾನು ಇವಾಗ. ಹೇರ್ ಮಾಸ್ಕ್ ಮುಗಿಸ್ಕೊಂಡು ಬಂದು ಹೇಳ್ತೀನಿ. ನಲ್ಪಮರಾದಿ ತೈಲಂ ಇದು ಐ ಥಿಂಕ್ ಒನ್ ಆಫ್ ಮೈ ವ್ಲಾಗಲ್ಲಿ ನೀವು ನೋಡಿರಬಹುದು.
ತುಂಬ ಒಳ್ಳೆಯದು. ಇಟ್ ಈಸ್ ಜಸ್ಟ್ 165 ರುಪೀಸ್ ಅಮೆಝಾನಲ್ಲಿ ಸಿಗುತ್ತೆ. ಸೊ ಇವತ್ತು ನಾನು ಆಲ್ರೆಡಿ ಮಿಲ್ಕ್ ಮತ್ತು ಟರ್ಮರಿಕ್ ಯೂಸ್ ಮಾಡೋದ್ರಿಂದ ಇದನ್ನು ನಾನು ಯೂಸ್ ಮಾಡಲ್ಲ. ಸೊ ನೀವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ವೀಕ್ಲಿ ಟ್ವೈಸ್ ಅಂದರೆ ಒನ್ ಡೇ ಇದನ್ನ ಯೂಸ್ ಮಾಡಿದ್ರೆ ಆಫ್ಟರ್ 3 ಡೇಸ್ ನೀವು ಆ ಟೋನರ್ನ ಯೂಸ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಟ್ಯಾನ್ ರಿಮೂವ್ ಮಾಡೋಕ್ಕೆ ಮತ್ತು ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡೋಕ್ಕೆಲ್ಲ ತುಂಬ ಒಳ್ಳೆಯದು. 10 ಮಿನಿಟ್ಸ್ಗಿಂತ ಜಾಸ್ತಿ ಇಡಬೇಡಿ, ಸ್ಟೇನ್ ಆಗುತ್ತೆ. ಸೊ ಒಂದು 10-15 ಮಿನಿಟ್ಸ್ ಇಡಿ, ಮಸಾಜ್ ಮಾಡಿ, ಅದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಫೇಸ್ ಮಾಸ್ಕ್ ಮಾಡ್ಕೊತೀನಿ. ಸೊ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋಕ್ಕೆ ಅನಾಹತ ಅವ್ರದ್ದು ಫೇಸ್ ಮಾಸ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ತಂದು ನಾನು ಆಲ್ರೆಡಿ 2-3 ಸತಿ ಯೂಸ್ ಮಾಡಿದ್ದೀನಿ. ರಿಯಲಿ ನೈಸ್ ಟ್ಯಾನ್ ಎಲ್ಲ ರಿಮೂವ್ ಮಾಡೋಕ್ಕೆ, ಬಿಕಾಸ್ ನಾನು ಕೇರಳಗೆ ಹೋಗಿ ಬಂದು ಟ್ಯಾನ್ ಆಗಿಬಿಟ್ಟಿತ್ತು ತುಂಬ. ಸೊ ಸ್ವಲ್ಪ ಫೇಸ್ ಮಾಸ್ಕ್ ಹಾಕೋತೀನಿ. ನಾವು ವಾಟರ್ ಆದರೂ ಯೂಸ್ ಮಾಡ್ಬೋದು, ರೋಸ್ ವಾಟರ್ ಆದರೂ ಯೂಸ್ ಮಾಡ್ಬೋದು, ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು. ಮಿಲ್ಕ್ ಜಸ್ಟ್ ಗಿವ್ಸ್ ಅ ಲಿಟಲ್ ಲಕ್ಸುರಿ ಫೀಲ್ ಆ್ಯಂಡ್ ಟ್ಯಾನ್ ಎಲ್ಲ ಆದವ್ರಿಗೆ, ಪಿಗ್ಮೆಂಟೇಷನ್ ಎಲ್ಲ ಇರೋರಿಗೆ ಮಿಲ್ಕ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾನು ರಾ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಟು ಮೇಕ್ ಅ ಪೇಸ್ಟ್. ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಇನ್ನೊಂದು ಯಾವುದಾದ್ರೂ ಫೋನ್ ಇದ್ದಿದ್ದರೆ ಸ್ಪೀಕರಲ್ಲಿ ಸಾಂಗ್ ಹಾಕ್ಕೊಂಡು ವಿ ಕುಡ್ ಹ್ಯಾವ್ ಡನ್ ದಿಸ್. ಬಿಕಾಸ್ ನಾನು ಯೂಶ್ವಲಿ ಹಾಗೇ ಸಾಂಗ್ ಹಾಕ್ಕೊಂಡು ಒಳ್ಳೆ ಕ್ಯಾಂಡಲೆಲ್ಲ ಹಚ್ಕೊಂಡು ಲೈಟೆಲ್ಲ ಡಿಮ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಐ ಡೂ ದಿಸ್. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಫೇಸ್ ಮಾಸ್ಕ್ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕಿವಿಗೂ ಬೇಕಾದರೆ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ತುಂಬ ಒಳ್ಳೆಯದು ಎಕ್ಸ್ಫೋಲಿಯೇಷನ್ಗೆ ಮತ್ತು ಟ್ಯಾನ್ ರಿಮೂವಲ್ಗೆ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹೇಳ್ತೀನಿ ನಾನು ನಿಮಗೆ. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್. ಏನು ಗೊತ್ತಾ, ನೀವೊಂದು ಪ್ರಾಡಕ್ಟ್ನ ಜೆನ್ಯೂನ್ ಆಗಿ ನಂಬಿ ತೊಗೊಂಡು ಯೂಸ್ ಮಾಡಿ, ಇಟ್ ಯೂಸಸ್ ಅಂದರೆ ಆ್ಯಕ್ಚುಲಿ ನಿಮಗೆ ವರ್ಕ್ ಆಗುತ್ತಲ್ಲ, ಆ್ಯಂಡ್ ದೆನ್ ದಟ್ ಬ್ರ್ಯಾಂಡ್ ರಿಯಲಿ ವಾಂಟ್ ಟು ಅಸೋಸಿಯೇಟ್ ವಿತ್ ಯು ಆ್ಯಂಡ್ ವರ್ಕ್ ವಿತ್ ಯು. ನೋ, ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್. ವಾಟ್ ದೇ ಬಿಲೀವ್ ಇನ್, ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಅವ್ರ ಪೇಜಿಗೆ ಹೋಗ್ತಾನೆ ಇರ್ತೀನಿ, ಏನಾದರೂ ಒಂದು ಇನ್ಫಾರ್ಮೇಷನ್ ನಂಗೆ ಸಿಗ್ತಾನೆ ಇರುತ್ತೆ ಯಾವಾಗಲೂ ಅವ್ರ ಪೇಜಲ್ಲಿ. ದಿಸ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ನಾನು ಪೇಜ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ, ಬಟ್ ದ್ಯಾಟ್ಸ್ ಹೌ ಮಚ್ ಐ ಲವ್ ದ ಬ್ರ್ಯಾಂಡ್. ನೆಕ್ ಮರಿಬೇಡಿ, ನೆಕ್ಗೂ ಹಾಕ್ಕೊಳ್ಳಿ. ಓಕೆ, ಸೊ ಫೇಸ್ ಮಾಸ್ಕ್ ಆಯಿತು. ಇದನ್ನು ಒಂದು 20 ಮಿನಿಟ್ಸ್ ಬಿಡಬೇಕಾಗುತ್ತೆ ನಾವು. ಮಾಸ್ಕ್ ಬಗ್ಗೆ ಹೇಳಿಲ್ಲಲ್ಲ. ಸೊ ಇದು ಬಂದು ಗ್ಲೋ ಮಾಸ್ಕ್ ಆ್ಯಂಡ್ ಸ್ಕ್ರಬ್ ಅಂತ ಹೇಳಿಬಿಟ್ಟು ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಆ್ಯಕ್ಚುಲಿ ನೀವು ಕಾಣಿಸ್ಬೋದು, ನಾನು ಫೇಸ್ ವಾಶ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ಸನ್ ಡ್ರೈಡ್ ಹರ್ಬ್ಸ್ ಇದೆ, ಫ್ಲವರ್ಸ್ ಇದೆ, ರೋಸ್ ವೈಟ್ ಮತ್ತು ಮೋಗ್ರಾ, ನೀಮ್, ಟರ್ಮರಿಕ್ ಎಲ್ಲನೂ ಇದೆ. ಫೇಸಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ. ಸೊ ದಿಸ್. ಇವಾಗ ಬಂದು ನಾವು ಬಾಡಿ, ನಾನು ಶಾರ್ಟ್ಸ್ ಹಾಕ್ಕೊಬಿಟ್ಟಿದ್ದೀನಿ, ಪ್ಯಾಂಟ್ ಹಾಕ್ಕೊಂಬಿಟ್ಟಿದ್ದೀನಿ, ಇಲ್ಲಾಂದರೆ ಓಕೆ ಐ ಆಮ್ ನಾಟ್ ಗೋನ್ ಟು ಸಿಟ್ ಇನ್ ದಿಸ್. ಸೊ ಇದನ್ನು ನಾನು ಯೂಶ್ವಲಿ ಆಚೆ ಕೂತ್ಕೊಂಡು ಮಾಡ್ತಾಯಿದ್ದೆ, ಬಿಕಾಸ್ ಈ ಆಯಿಲ್ದು ಸ್ಟೇನ್ ಎಲ್ಲ ಕಡೆ ಬರುತ್ತೆ. ಬಟ್ ಅಫ್ಕೋರ್ಸ್ ಇವತ್ತು ಮನೆಯೊಳಗಡೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಈ ಆಯಿಲ್ನ ನೀಟಾಗಿ ಬಾಡಿಗೆ ಹಾಕಿ ಮಸಾಜ್ ಮಾಡಿ ಆಯಿತಾ. ಸೊ ದಿಸ್ ಪ್ರಾಸೆಸ್, ಮಸಾಜಿಂಗ್ ಪ್ರಾಸೆಸ್ ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ನಿಮ್ಮ ಕೈಗೆ ಕಾಲಿಗೆ ಎಲ್ಲ ಮಾಡಿ. ದ್ಯಾಟ್ ಇವಾಗ ನಾನು ಅಷ್ಟೊತ್ತೆಲ್ಲ ತೋರಿಸಲ್ಲ, ಬಟ್ ಮಾಡಿ. ಈವನ್ ಯುವರ್ ಅಂಡರ್ ಆರ್ಮ್ಸ್ ಟ್ಯಾನಿಂಗ್ಗೆ ಮತ್ತು ಆ ಬಂಪ್ಸ್ ಬರುತ್ತಲ್ಲ, ರೇಸರ್ ಬಂಪ್, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಅಂಡರ್ ಆರ್ಮ್ಸ್ಗೂ ಹಾಕಿ ಆ್ಯಂಡ್ ಮಸಾಜ್ ಇಟ್. ನಿಮಗಿದೆಲ್ಲ ತುಂಬ ದೊಡ್ಡ ಪ್ರಾಸೆಸ್ ಅಂತ ಅನಿಸ್ಬೋದು, ಬಟ್ ಇಲ್ಲ, ಆ್ಯಕ್ಚುಲಿ ಕೂತ್ಕೊಂಡ್ರೆ ನೀವು 1 ಅವರಲ್ಲಿ ಆರಾಮಾಗಿ ಇದೆಲ್ಲ ಮಾಡಿ ಮುಗಿಸ್ಬೋದು. ಆಮೇಲೆ ಇಮಿಡಿಯೇಟಾಗಿ ಸ್ನಾನ ಕೂಡ ಮಾಡ್ಬೋದು, ಬಿಕಾಸ್ ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಗಿರುತ್ತಾ. ಫೇಸ್ ಮಾಸ್ಕ್ ಹಾಕಿನೂ ಒಂದು 20 ಮಿನಿಟ್ಸ್ ಆಗಿರುತ್ತೆ. ನನ್ನ ತಲೆಗೆ ಮಾಸ್ಕ್ ಹಾಕಿನೂ ಆಗಿರುತ್ತೆ ಟೈಮು. ನಿಮ್ಮ ಬಾಡಿಗೆಲ್ಲ ಮಾಸ್ಕ್ ಹಾಕಿ ಒಂದು 20 ನಿಮಿಷ ಬಿಟ್ಟು ಇಮಿಡಿಯೇಟಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡ್ಬೋದು ಅಂತ. ಬಟ್ ಇವತ್ತಿಷ್ಟು ಮಾತ್ರ ಹಾಕ್ಕೊತೀನಿ ತೋರ್ಸೋಕ್ಕೆ. ಸೊ ಹಳೆ ಬಟ್ಟೆ ಹಾಕ್ಕೊಳ್ಳಿ, ಬಿಕಾಸ್ ಸ್ಟೇನ್ ಆಗುತ್ತೆ. ನೀಟಾಗಿ ಮಸಾಜ್ ಮಾಡಿ. ಇದು ಬಾಡಿ ಟ್ಯಾನಿಂಗಿಗೆ ತುಂಬ ಒಳ್ಳೆಯದು. ಆಮೇಲೆ
ಗೊತ್ತಲ್ಲ, ಮಸಾಜಿಂಗ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆಯುರ್ವೇದ ಟ್ರೀಟ್ಮೆಂಟ್ಸ್ ಬಿಕಾಸ್ ಆ್ಯಕ್ಚುಲಿ ಇಟ್ ವರ್ಕ್ಸ್. ಅದು ಹೇಳ್ತಾರಲ್ಲ, ನಮ್ಮದು 107 108 ಮರ್ಮ ಪಾಯಿಂಟ್ಸ್ ಇದೆಯಲ್ಲ, ಅದನ್ನೆಲ್ಲ ಆ್ಯಕ್ಟಿವೇಟ್ ಮಾಡೋದೇ ಆಯುರ್ವೇದಿಕ್ ಮಸಾಜಸ್. ದೇ ಫೋಕಸ್ ಆನ್ ದೋಸ್ ಮರ್ಮ ಪಾಯಿಂಟ್ಸ್. ನೀವು ಬರೀ ಆಯಿಲ್ ಬಿಡ್ತೀರಾ ಅಂತ ಹೇಳಿದ್ರೆ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಸ್ನಾನ ಮಾಡಿ. ಬಟ್ ಇವತ್ತು ನಾನು ಮಾಸ್ಕು ಕೂಡ ಹಾಕೊತಾ ಇದ್ದೀನಿ. ಸೊ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ. ಬಿಕಾಸ್ ನನ್ನದು ಸ್ಕಿನ್ ತುಂಬ ಟ್ಯಾನ್ ಆಗಿ, ಅನಾಹತ ಅವ್ರದ್ದೇ ಉಪ್ಟಮ್ ಮಾಸ್ಕ್ ಇದು. ವೆಟಿವರ್ ಇದೆ, ಮತ್ತು ಟರ್ಮರಿಕ್ ಇದೆ, ಮತ್ತು ಸ್ಯಾಂಡಲ್ವುಡ್ ಇದೆ. ವೆಟಿವರ್ ಬೇರೆ ಎಲ್ಲರಿಗೂ ಗೊತ್ತಲ್ಲ, ಇಟ್ ಹ್ಯಾಸ್ ಅ ಕೂಲಿಂಗ್ ಪ್ರಾಪರ್ಟಿ. ಸೊ ಇಡೀ ಬಾಡಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದನ್ನು ಕೂಡ ನೀವು ಹಾಲಲ್ಲಾದರೂ ಹಾಕ್ಕೋಬೋದು, ಮಿಲ್ಕಲ್ಲಾದರೂ ಹಾಕ್ಕೋಬೋದು. ನಾನು ಮಿಲ್ಕ್ ಮತ್ತು ಹಾಲಲ್ಲಾದರೂ ಹಾಕ್ಬೋದು, ಮಿಲ್ಕಲ್ಲಾದರೂ ಹಾಕ್ಬೋದು. ವಾವ್ ಕೃಷಿ, ವಾವ್. ಹಾಲಲ್ಲಾದರೂ ಹಾಕೋಬೋದು, ಇಲ್ಲ ರೋಸ್ ವಾಟರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ವಾಟರ್ ಆದರೂ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಹಾಲು ಹಾಕ್ಕೊತೀನಿ. ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ನೀರು ಹಾಕೋತೀನಿ. ಆ್ಯಂಡ್ ಏನು ಗೊತ್ತಾ, ನನಗೆ ತುಂಬ ಜನ ವ್ಲಾಗ್ ಮಾಡಿ ರೆಸಿಪೀಸು ಮತ್ತು ಎಲ್ಲದ್ರದ್ದು ವ್ಲಾಗ್ ಮಾಡಿ ಅಂತ ಹೇಳಿಬಿಟ್ಟು ಸಖತ್ ಕೇಳ್ತಾ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಮಾಡ್ತೀನಿ. ತುಂಬ ಓವರ್ವೆಲ್ಮಿಂಗ್ ಆಗಿದೆ ನನಗೆ, ತುಂಬ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ದಿನ ನನಗೆ. ಇಟ್ಸ್ ಸಮ್ಟೈಮ್ ಇಟ್ ಗೆಟ್ಸ್ ಓವರ್ವೆಲ್ಮಿಂಗ್. ಐ ನೀಡ್ ಟು ಸ್ಲೋ ಡೌನ್ ಅ ಬಿಟ್. ಬಟ್ ನಾನು ಡೆಫಿನೆಟ್ಲಿ ಪ್ರಾಮಿಸ್ ಆಗಿ 1 by 1 ನಾನು ಎಲ್ಲ ನೀವು ಕೇಳಿರೋದನ್ನೆಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟು ನೋಡಿಕೊಂಡು ವ್ಲಾಗ್ ಕೂಡ ನಾನು ಮಾಡ್ತೀನಿ. ನಾನೇನು ಗೊತ್ತಾ, ನನಗೆ ಚಿಕ್ಕ ಚಿಕ್ಕ ವ್ಲಾಗು ಸುಮ್ಮನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಇಷ್ಟಲ್ಲ. ಇದರ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಮಾಡಬೇಕಾ. ಇನ್ನೂ ಕೆಲವ್ರಿಗೆ ಅದು ಬೋರ್ ಆಗ್ಬೋದು, ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಬಟ್ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಯು ಶುಡ್ ನೋ. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟು ಮಾಡ್ತೀನಿ. ಬಿಕಾಸ್ ನೀವು ಅಷ್ಟೊಂದು ಕೇಳ್ತಾ ಇರ್ತೀರಲ್ವ ನನಗೆ, ನಿಮ್ಮದು ರುಟೀನ್ದು ಕೇಳಿ, ನಿಮ್ಮದು ಬಾಡಿ, ಹೇರ್ದು, ಫೇಸ್ದು ಎಲ್ಲ ಕಳಿಸಿ ಅಂತ ಹೇಳ್ಬಿಟ್ಟು. ಸೊ ನಾನು ಮಾಡಿ ಕಳಿಸ್ತೀನಿ. ಬಟ್ ನೀವು ಟ್ರೈ ಮಾಡಬೇಕು. ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡಿ ಎಲ್ಲ ಕಳಿಸ್ತೀನಿ. ನೀವು ಟ್ರೈ ಮಾಡಬೇಕು. ಆ್ಯಂಡ್ ಇದು ಟ್ರೈ ಮಾಡಿದ್ರೆ ನಿಮಗೇ ಬೆನಿಫಿಟ್ ಆಗೋದಲ್ವ, ನನಗೇನಲ್ಲ. ನಾನು ಯೂಸ್ ಮಾಡಿದಾಗ ನನಗೆ ಬೆನಿಫಿಟ್ ಆಗುತ್ತೆ, ಬಟ್ ನೀವು ಯೂಸ್ ಮಾಡಿದಾಗ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಆಯಿಲ್ನ ಒಂದು 5 ಮಿನಿಟ್ಸ್ ಬಿಟ್ಟು ನಮ್ಮ ಇಡೀ ಬಾಡಿಗೆ ವಿಲ್ಪುಟ ಮಾಸ್ಕ್, ಆಯಿತಾ. ಎಷ್ಟು ಮೆಸ್ಸಿ ಆಗಿದೆ ಇವತ್ತಿನ ವ್ಲಾಗ್ ಅಂದರೆ ಕಾನ್ ಹೆಲ್ಪ್ ಇಟ್. ಸೊ ನೀವು ಇಡೀ ಬಾಡಿಗೆ ಇದನ್ನ ಹಾಕೋಬೋದು. ಆ್ಯಂಡ್ ನಿಮಗೆ ಆಚೆ ಸ್ಪೇಸ್ ಇದ್ದರೆ ಆಚೆ ಕೂತ್ಕೊಂಡಿದ್ದೆಲ್ಲ ಮಾಡಿ. ಬಿಕಾಸ್ ಮನೆ ತುಂಬಾ ಗಲೀಜಾಗುತ್ತೆ ವೆನ್ ಯು ಡೂಯಿಂಗ್ ಆಲ್ ಆಫ್ ದಿಸ್ ಥಿಂಗ್ಸ್. ಹಳೆ ಬಟ್ಟೆ ಹಾಕ್ಕೊಳ್ಳಿ. ಐ ಥಿಂಕ್ ನಂದಿದ್ದೆಲ್ಲ ಫುಲ್ ಸ್ಟೇನ್ ಆಗಿಬಿಡುತ್ತೆ ಅನಿಸುತ್ತೆ. ಪ್ಯಾಂಟ್ ಆಲ್ರೆಡಿ ಆಗಿಬಿಟ್ಟಿದೆ. ಕೇಳ್ತಾ ಇರ್ತೀರಲ್ವ ತುಂಬ ಜನ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಇದು ಪರ್ಟಿಕ್ಯುಲರ್ ವ್ಲಾಗ್. ಇದ್ರದ್ದೆಲ್ಲ ಡೀಟೇಲ್ಸು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ದು ಎಲ್ಲ ಡೀಟೇಲ್ಸ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಲೂ ಹಾಕಿರ್ತೀನಿ, ಟ್ಯಾಗು ಮಾಡಿರ್ತೇವೆ, ನೀವು ಚೆಕ್ ಮಾಡಿ. ಮನೆ ಆಲ್ರೆಡಿ ಕ್ಲೀನ್ ಆಗಿದೆ ಆಯಿತಾ. ಇವಾಗ ಮತ್ತೆ ಕ್ಲೀನ್ ಮಾಡಬೇಕು ನಾನು ಇದೆಲ್ಲ ಮಾಡಾದ್ಮೇಲೆ. ಮಾಸ್ಕ್ ಇನ್ನೂ ಇದೆ. ಇಫ್ ಐ ವಾಸ್ ನಾಟ್ ಶೂಟಿಂಗ್ ನಾನು ಬಾಡಿಗೆಲ್ಲ ಹಾಕೊತಾ ಇದ್ದೆ. ಬಟ್ ಎನಿವೇ, ಸೊ ಇದನ್ನು ಇವಾಗ ಡ್ರೈ ಆಗೋಕ್ಕೆ ಒಂದು 20 ಮಿನಿಟ್ಸ್ ಬಿಟ್ಬಿಡೋಣ. ಆಫ್ಟರ್ 20 ಮಿನಿಟ್ಸ್ ವಿ ಆರ್ ಗೋಯಿಂಗ್ ಟು ಗೋ ಟೇಕ್ ಶವರ್. ಅದಾದಮೇಲೆ ಆದಷ್ಟು ಟ್ರೈ ಮಾಡಿದ್ದೀನಲ್ಲ ಡೀಟೇಲಾಗಿ ಹೇಳೋಕ್ಕೆ. ಆ್ಯಂಡ್ ಐ ನೋ ಕೆಲವ್ರಿಗೆ ನನ್ನ ವೀಡಿಯೋ ತುಂಬ ಲಾಂಗ್ ಅನಿಸ್ತಾ ಇದೆ ಆ್ಯಂಡ್ ತುಂಬ ಬೋರಿಂಗ್ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕೆಲವ್ರಿಗೆ. ಬಟ್ ಲಾಡ್ ಆಫ್ ದೆಮ್ ಆರ್ ಗಿವಿಂಗ್ ಮೀ ಲಾಡ್ ಆಫ್ ಸಪೋರ್ಟ್ ಆ್ಯಂಡ್ ಲವ್. ಆ್ಯಂಡ್ ಆಲ್ಸೋ ಐ ಅಂಡರ್ಸ್ಟ್ಯಾಂಡ್ ತುಂಬ ಲಾಂಗ್ ಇದ್ದರೆ ಅದು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಬಟ್ ನನಗೆ ಇನ್ಫಾರ್ಮೇಷನ್ ಕೊಡಬೇಕಾಯ್ತಾ. ನನಗೆ ಸುಮ್ಮನೆ ಓಕೆ ಈ ಆಯಿಲ್ ಹಾಕ್ಕೊಳ್ಳಿ ಸರಿ ಹೋಗಿಬಿಡುತ್ತೆ, ಈ ಮಾಸ್ಕ್ ಯೂಸ್ ಮಾಡ್ತೀವಿ ಸರಿ ಹೋಗಿಬಿಡುತ್ತೆ, ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಪ್ರೊಸೀಜರ್ನ. ಎಲ್ಲನೂ ಮಾಡೋಕ್ಕೆ ಒಂದು ನೀತಿ ಅಂತ ಇರುತ್ತೆ. ಹಾಗೆ ಮಾಡಿದ್ರೇ ಅದು ವರ್ಕ್ ಆಗೋದು. ಅದಕ್ಕೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ನನಗೆ ಮೆಸೇಜ್ ಮಾಡ್ತಿರ್ತಾರೆ, ನಾವು ಆಯಿಲ್ ಯೂಸ್ ಮಾಡ್ತೀವಿ, ಹೇರ್ ಫಾಲ್ ಕಡಿಮೆ ಆಗ್ತಿಲ್ಲ, ನಾವು ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ, ಏನೂ ಚೇಂಜಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಒಂದು ಪ್ರೀತಿಯಿಂದ ಮಾಡಿ. ಲವ್ ಯುವರ್ ಸೆಲ್ಫ್, ಲವ್ ದ ಪ್ರಾಸೆಸ್ ದಟ್ ಯು ಡೂ. ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನೊಂದು ಕಂಪ್ಲೀಟಾಗಿ ಒಂದು ಅಟ್ಮಾಸ್ಫಿಯರ್ ಸೆಟ್ ಮಾಡ್ತೀನಿ, ಫ್ಲವರ್ಸ್ ಇಡ್ತೀನಿ, ಕ್ಯಾಂಡಲ್ ಇಡ್ತೀನಿ, ಧೂಪ ಇಡ್ತೀನಿ,
ಲೈಟೆಲ್ಲ ಡಿಮ್ ಮಾಡಿಕೊಂಡು ಸಾಂಗ್ ಪ್ಲೇ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಒಂದು ಸೂದಿಂಗ್ ಸಾಂಗ್ ಪ್ಲೇ ಮಾಡಿಬಿಟ್ಟು ನೀಟಾಗಿ ನನ್ನ ಬಾಡಿನೆಲ್ಲ ಮಸಾಜ್ ಮಾಡಿ ಕೂದಲಿಂದ ನನ್ನ ಟೋವರೆಗೂ ಇಡೀ ಬಾಡಿನ ಮಸಾಜ್ ಮಾಡಿ ಆಯಿಲ್ ಹಚ್ಚಿ ಅದಾದಮೇಲೆ ಮಾಸ್ಕ್ ಹಚ್ಚಿ ನಾನು ಕೂತ್ಕೋತೀನಿ. ಅದಾದಮೇಲೆ ಒಂದು ಪ್ರಾಪರ್ ಲಾಂಗ್ ಶವರ್ ತೊಗೊತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಸಿ ದ ಡಿಫ್ರೆನ್ಸ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ, ಸಿ ದ ಡಿಫ್ರೆನ್ಸ್. ಐ ನೋ ನಮಗೆ ಅದು ಲಾಂಗ್ ಪ್ರಾಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ನಮ್ಮ ಲೈಫಲ್ಲಿ ನಮಗೋಸ್ಕರ ನಾವು ವಾರಕ್ಕೊಂದ್ಸತಿ ಅಥವಾ 15 ದಿನಕ್ಕೆ ಒಂದ್ಸತಿ ಒಂದು 2 hours ಡೆಡಿಕೇಟ್ ಮಾಡೋಕ್ಕಾಗಲ್ವಾ? ವಿ ವರ್ಕ್ ಸೋ ಮಚ್. ಹೋಮ್ ಮೇಕರ್ಸ್ ಆಗಿರಲಿ, ಮಕ್ಕಳನ್ನ ನೋಡ್ಕೊಳ್ಳೋದು, ಅಪ್ಪ ಅಮ್ಮಂದಿರು ನೋಡ್ಕೊಳ್ಳೋದು, ಗಂಡನ ನೋಡ್ಕೊಳ್ಳೋದು, ಅತ್ತೆ ಮಾವ ನೋಡ್ಕೊಳ್ಳೋದು, ಎಲ್ಲರೂ ವರ್ಕ್ ಮಾಡೋರು ಇಡೀ ವಾರ ಕೆಲಸ ಮಾಡ್ತಿರ್ತಾರೆ, ಎಕ್ಸಾಸ್ಟ್ ಆಗಿರ್ತಾರೆ. ಈವನ್ ಫಾರ್ ಮೆನ್, ಐ ಆಮ್ ಸೇಯಿಂಗ್ ಆಲ್ ಆಫ್ ದೆಮ್, ಎವ್ರಿಬಡಿ, ಆ್ಯಂಡ್ ಎಸ್ಪೆಷಲಿ ಬ್ಯಾಂಗ್ಳೂರ್ ಲೈಫ್ ಇದೆಯಲ್ಲ, ಇಟ್ಸ್ ಸೋ ಎಕ್ಸಾಸ್ಟಿಂಗ್ ಆ್ಯಂಡ್ ಸೋ ಇನ್ ರಶ್. ಸೊ ಐ ಥಿಂಕ್ ಈ ಥರ ಒಂದು ಸೆಲ್ಫ್ ಕೇರ್ ಒಂದು 2 hours ವಾರಕ್ಕೊಂದ್ಸತಿ ಕೊಟ್ಟರೆ ಮೋರ್ ದೆನ್ ಹ್ಯಾಪಿ. ಬಟ್ ವಾರಕ್ಕೊಂದ್ಸತಿ ಆಗಿಲ್ಲ ಅಂದರೂ ಒಂದು 15 ಡೇಸ್ಗೊಂದ್ಸತಿ ಕೊಡೋದು ತುಂಬ ಇಂಪಾರ್ಟೆಂಟ್, ಟು ರೀಸೆಟ್, ಟು ಸ್ಲೋ ಡೌನ್, ಟು ಲವ್ ಯೋರ್ ಸೆಲ್ಫ್. ಆ್ಯಂಡ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಇಟ್ ಆ್ಯಕ್ಚುಲಿ ವರ್ಕ್ಸ್. ನೀವು ಗಡಿಬಿಡಿಯಲ್ಲಿ ಏನೋ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ರೆ ಅದು ಆ್ಯಕ್ಚುಲಿ ವರ್ಕ್ ಆಗಲ್ಲ, ಆಯಿತಾ? ಮನಸ್ಫೂರ್ತಿಯಾಗಿ ಲವ್ ಯೋರ್ ಸೆಲ್ಫ್, ಲವ್ ದ ಪ್ರಾಸೆಸ್ ಆ್ಯಂಡ್ ಡೂ ಇಟ್. ಯು ವಿಲ್ ಆಬ್ಸಲ್ಯೂಟ್ಲಿ ಲವ್ ಇಟ್. ಆ್ಯಂಡ್ ಇಷ್ಟು ಮಾತಾಡೋದ್ರಿಂದಲೇ ನನ್ನ ಬ್ಲಾಗ್ ಅಷ್ಟು ಲಾಂಗ್ ಆಗಿಬಿಡೋದು. ಬಟ್ ಆ್ಯಂಡ್ ಐ ಆಲ್ಸೋ ಲೈಕ್ ಟಾಕಿಂಗ್ ಟು ಯು ಗೈಸ್, ರಿಯಲಿ ಜೆನ್ಯೂನ್ಲಿ. ಐ ಫೀಲ್ ಲೈಕ್ ನಾನು ಕಮ್ಯುನಿಕೇಟ್ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ನಾನು ಒಬ್ಬಳೇ ಫುಲ್ ಸೈಲೆನ್ಸಲ್ಲಿ ಇರ್ತೀನಲ್ಲ. ಐ ಫೀಲ್ ಲೈಕ್ ಐ ಆಮ್ ಕಮ್ಯುನಿಕೇಟಿಂಗ್ ವಿತ್ ಯು ಗೈಸ್. ಆ್ಯಂಡ್ ಸುಮ್ಮನೆ ಏನೇನೋ ಮಾತಾಡ್ತಾ ಇಲ್ಲ, ಐ ಆಮ್ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಇಟ್. ಸೊ ಇವತ್ತಿಂದು ಇದಾದಮೇಲೆ ಪೋಸ್ಟ್ ಶವರ್ ನಂದೊಂದಿಷ್ಟು ರಿಚುವಲ್ಸ್ ಇದೆ, ಅದನ್ನು ತೋರಿಸ್ತೀನಿ. ತುಂಬ ಜನ ಹೇಳ್ತಿರ್ತೀರ ನಿಮ್ಮ ರಿಚುವಲ್ಸ್ನ ನೀವು ತೋರಿಸಿ, ನೀವೇನು ಮಾಡ್ತೀರ ತೋರಿಸಿ, ತುಂಬ ಪೀಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವತ್ತಿದ್ದು ಫುಲ್ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇಲ್ಲ, ಗಿಜಿಯಾಗಿದೆ, ಬಿಕಾಸ್ ನಾನು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೋಸ್ಕರ ನಾನು ಮೈಕ್ ಕೂಡ ಚೇಂಜ್ ಮಾಡಿದ್ದೀನಿ, ಹೊಸ ಮೈಕ್ ತರಿಸಿದೆ. ಬಿಕಾಸ್ ವಾಲ್ಯೂಮ್ ಕೇಳಿಸ್ತಿಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಐ ಹೋಪ್ ಇವಾಗ ಕೇಳಿಸ್ತಿದೆ ಅಂತ. ಸೊ ಸಾಕು, ಇದು ಒಣಗೋವರೆಗೂ ಮಾತಾಡ್ತಾ ಇದ್ದರೆ ಐ ಥಿಂಕ್ ವಿಡಿಯೋ 1 hour ಆಗಿಬಿಡುತ್ತೆ. ಸೊ ಐ ಕಾಂಟ್ ಬಿಲೀವ್ ನಾನು ಇಷ್ಟೊತ್ತು ನಾನು ಹಿಂಗೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೆ ಅಂತ. ನಾನು ವೀಡಿಯೋ ಸ್ಟಾಪ್ ಮಾಡಾದ್ಮೇಲೆ ಹೋಗಿ ನನ್ನ ಕಣ್ಣಲ್ಲಿ ನೋಡಿಕೊಂಡೆ, ಭಯಂಕರವಾಗಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಇಷ್ಟೊತ್ತು ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಹರಟೆ ಹೊಡ್ಕೊಂಡು ಕೂತಿದ್ದೀನಿ. ಎನಿವೇ 15 minutes ಆಗಿದೆ. ಸೊ ಡ್ರೈ ಆಗಿದೆ. ನಾನು ಹೋಗ್ಬಿಟ್ಟು ತಲೆನೂ ಹಾಕಿ ಆಲ್ಮೋಸ್ಟ್ 1/2 hour 45 minutes ಆಗಿದೆ. ಮುಖನೂ ಆಗಿದೆ. ಇದು ಒಂದು 20 minutes ಆಗಿದೆ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಯ್. ಸೊ ನಾನು ಜಸ್ಟ್ ಶವರ್ ಮುಗಿಸ್ಕೊಂಡು ಬಂದೆ. ಇನ್ನೂ ನಾನು ಏನೂ ಫೇಸ್ಗೆ ಹಾಕಲಿಲ್ಲ. ಸೊ ಕ್ಯಾನ್ ಯು ಸಿ ದ್ಯಾಟ್ ಗ್ಲೋ ಫೇಸಲ್ಲಿ? ಸೊ ಇವಾಗ ನಮ್ಮ ಪೋಸ್ಟ್ ಶವರ್ ಟೀನ್ ಮುಗಿಸ್ಕೊಂಬೇಡೋಣ ಪಟ್ಪಟ ಅಂತ. ನನ್ನ ಮನೇನೂ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಒರೆಸಿ ಗುಡಿಸಿ. ಸೊ ಲೆಟ್ಸ್ ಗೋ. ಸೊ ತುಂಬ ಜನ ನನಗೆ ಬಾಡಿ ಶವರ್ ಬಗ್ಗೆ ಕೇಳ್ಕೊಂಡು ಮೆಸೇಜ್ ಮಾಡಿದ್ರಿ. ಸೊ ನಾನು ಯೂಸ್ ಮಾಡ್ತಿರೋ ಬಾಡಿ ಶವರ್ ಇದು 2. ಒಂದು ಬಂದು ಬಿ ಬಾಡಿ ವೈಸ್, ಇನ್ನೊಂದು ಒಸಿಟೇನ್ ನಂಗೆ ಗೊತ್ತಿಲ್ಲ ಪ್ರೊನೌನ್ಸಿಯೇಷನ್ ಹೆಂಗೆ ಅಂತ. ಸೊ ಇದು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಎವ್ರಿ ಡೇ ಇದೇ ಯೂಸ್ ಮಾಡೋದು ನಾನು. ಇದರಲ್ಲಿ 5% AHA BHA ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶ್. ಇದು ಸ್ಪೆಷಲ್ ಡೇ, ಯಾವಾಗಾದರೂ ಈವೆಂಟ್ಗೆ ಫಂಕ್ಷನ್ಸ್ಗೆ ಏನಾದರೂ ಹೋಗಬೇಕಾದ್ರೆ ಈ ಒಂದು ಬಾಡಿ ವಾಶ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಸೊ ಯಾವಾಗಲೂ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ದಿಸ್ ಇಸ್ ರಿಯಲಿ ಗುಡ್. ಇದು ನನ್ನ ಎವ್ರಿ ಡೇ ಬಾಡಿ ವಾಶ್, ಓಕೆನಾ? ಇದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತು. ನಾನು ಯಾವಾಗಲೂ ಸ್ನಾನ ಆದಮೇಲೆ ನನ್ನ ಕೂದಲಿಗೆ ಧೂಪ ಹಾಕ್ತೀನಿ. ಸೊ ಈ ಧೂಪದ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಸಾಂಬ್ರಾಣಿನೂ ಹಾಕ್ತೀನಿ, ಬಟ್ ಸಾಂಬ್ರಾಣಿ ಎಲ್ಲ ಹಚ್ಚೋದು ಸ್ವಲ್ಪ ಲಾಂಗ್ ಪ್ರೊಸೀಜರ್, ಆಯಿತಾ? ಸೊ ಇವತ್ತು ಬೇಗ ಮಾಡಬೇಕು ಅಂದ್ಬಿಟ್ಟು ಧೂಪ ಹಾಕ್ತಾಯಿದ್ದೀನಿ. ಧೂಪ ಆ್ಯಕ್ಚುಲಿ ಕೂದಲಿಗೆ ಸ್ನಾನ ಆದಮೇಲೆ ಕೊಡೋದು ತುಂಬ ಒಳ್ಳೆಯದು. ನಾನು ಇದರದ್ದು ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಒಂದು 3 to 4 minutes ಡೂ ದಿಸ್. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು, ನಾನು ಯೂಸ್ ಮಾಡ್ತಾ ಇರೋದು ಸಿಲಿಮ್ಯಾಕ್ಸ್ ಅವ್ರದ್ದು ಕ್ರೀಮಿ ಟೋನರ್ ಇದೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು. ಇದನ್ನು ಜಸ್ಟ್ ಡ್ಯಾಬ್ ಮಾಡಿ, ಡೋಂಟ್ ಫರ್ಗೆಟ್ ಯುವರ್ ನೆಕ್.
ಇದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇದು ಸೆಲಿಮ್ಯಾಕ್ಸ್ ಅವ್ರದ್ದು ಸಿರಮ್. ನೀಟಾಗಿ ಮಸಾಜ್ ಮಾಡಿ ನಿಮ್ಮ ಸ್ಕಿನ್ಗೆ. ಮರಿಬೇಡಿ, ದಿಸ್ ಇಸ್ ಫ್ರಮ್ ಬ್ಯೂಟಿ ಆಫ್ ಜೋಸನ್, ನಾನು ಹೇಳಿದ್ನಲ್ಲ ಯೂಸ್ ಮಾಡೋದು. ಸೊ ಅದು ಅಪ್ಲೈ ಸನ್ಸ್ಕ್ರೀನ್ 365 ಡೇಸ್. ಇಂಡೋರಲ್ಲಿದ್ರು ಔಟ್ಡೋರಲ್ಲಿದ್ರು ಐ ಡೋಂಟ್ ಫರ್ಗೆಟ್ ಟು ಅಪ್ಲೈ ಸನ್ಸ್ಕ್ರೀನ್. ಅಷ್ಟೇ. ಸೊ ನಾನು ಮನೇಲಿದ್ದಾಗ ಇಷ್ಟೇ ನಂದು. ನಾನು ಸ್ನಾನ ಮಾಡ್ತಾ ಇದ್ದಂಗೆ ಈ ಒಂದು ಬಾಡಿ ಆಯಿಲ್ನ ಅಪ್ಲೈ ಮಾಡ್ತೀನಿ. ನಾನು ಆ್ಯಕ್ಚುಲಿ ಬಾಡಿ ಆಯಿಲ್ ಮನೇಲೇ ಮಾಡ್ತೀನಿ, ಬಟ್ ಖಾಲಿ ಆಗಿಬಿಟ್ಟಿದೆ. ನೀವು ರೆಸಿಪಿ ಕೇಳೋಕ್ಕಿಂತ ಮುಂಚೆ ನಾನೇ ಆ ರೆಸಿಪಿ ಮಾಡಿ ಹಾಕ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸ್ಬೇಕು. ಸೊ ಸದ್ಯಕ್ಕೆ ಈ ಒಂದು ಬಾಡಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಬಾಡಿ ಆಯಿಲ್ ಯೂಸ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಸೊ ದಿಸ್ ಹೌ ಮೈ ಸ್ಕಿನ್ ಲುಕ್ಸ್. ಸೊ ಇದು ಲಾಸ್ಟ್ ಸ್ಟೆಪ್, ನನ್ನ ಸಿರಮ್, ನೆಕ್ಸಸ್ ಹೇರ್ ಸಿರಮ್. ನೀಟಾಗಿ ಇಡೀ ಕೂದಲಿಗೆ ಎಂಡ್ಸ್ಗೆ ಎಲ್ಲ ಹಾಕಿ, ನಾನು ಇವತ್ತು ಯಾವುದೇ ಸ್ಟೈಲಿಂಗ್ ಮಾಡಲ್ಲ, ಯಾವುದೇ ಕರ್ಲಿಂಗ್ ರೂಟಿಂಗ್ ಏನೂ ಮಾಡಲ್ಲ, ಬಿಕಾಸ್ ನಾನು ಮನೇಲೇ ಇರ್ತೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್. ಲಿಬ್ ಬಾಮ್ ಹಚ್ಕೊತೀನಿ ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಇದು ಲಾಸ್ಟ್ ಸ್ಟೆಪ್, ನನ್ನ ಸಿರಮ್, ನೆಕ್ಸಸ್ ಹೇರ್ ಸಿರಮ್. ನೀಟಾಗಿ ಇಡೀ ಕೂದಲಿಗೆ ಎಂಡ್ಸ್ಗೆ ಎಲ್ಲ ಹಾಕಿ, ನಾನು ಇವತ್ತು ಯಾವುದೇ ಸ್ಟೈಲಿಂಗ್ ಮಾಡಲ್ಲ, ಯಾವುದೇ ಕರ್ಲಿಂಗ್ ರೂಟಿಂಗ್ ಏನೂ ಮಾಡಲ್ಲ, ಬಿಕಾಸ್ ನಾನು ಮನೇಲೇ ಇರ್ತೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್. ನೋಡಿ ಆ್ಯಕ್ಷನ್ ಅನ್ಕೊಳ್ಳಿ. ಲಿಬ್ ಬಾಮ್ ಹಚ್ಕೊತೀನಿ ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಟೈಮ್ ತೊಗೊಂಡು ಸ್ಲೋ ಆಗಿ ಮಾಡಿ, ಡೋಂಟ್ ರಶ್ ಇಟ್. ನಿಮಗೋಸ್ಕರ ನೀವು ಒಂದು 1.5 2 hours ಕೊಡಿ. ಇಟ್ಸ್ ವರ್ತ್ ಇಟ್. ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಆ್ಯಂಡ್ ಇದ್ರದ್ದು ಎಲ್ಲದೂ ಬೆನಿಫಿಟ್ಸ್ ಮತ್ತು ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಬೇರೆ ನೀವು ಕೇಳಿರೋ ಎಲ್ಲ ರೆಸಿಪಿಗಳ್ನು ಒನ್ ಬೈ ಒನ್ ನಾನು ಮಾಡಿ ಹಾಕ್ತೀನಿ. ಐ ಆಮ್ ಜಸ್ಟ್ ಟೂ ಓವರ್ ಆ್ಯಂಡ್ ರೈಟ್ ನೌ. ಸೊ ಐ ಫೀಲ್ ಲೈಕ್ ಐ ಹ್ಯಾವ್ ಟು ಸ್ಲೋ ಡೌನ್ ಅ ಲಿಟಲ್ ಬಿಟ್. ಸೊ ಇದಾದಮೇಲೆ ಲಾಸ್ಟ್ ರೂಟೀನ್ ಏನು ಅಂದರೆ, ನಾನು ಎಳ್ನೀರು ಕುಡಿತೀನಿ. ಸೊ ಡೋಂಟ್ ಫರ್ಗೆಟ್, ನಾನು ಎಲ್ಲ ವ್ಲಾಗರು ಹೇಳ್ತೀನಿ, ಡೋಂಟ್ ಫರ್ಗೆಟ್ ಟು ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು ಯಾವತ್ತೂ ಹೇಳೇ ಇಲ್ಲ, ಬಟ್ ಮಾಡಿ. ಆ್ಯಂಡ್ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಆ್ಯಂಡ್ ಆಲ್ ಯೋರ್ ಸಪೋರ್ಟ್. ಐ ಲವ್ ಯು ಗೈಸ್. ಹೇರ್ ನ್ಯಾಚುರಲಿ ಡ್ರೈ ಆಗಿದೆ. ಸೊ ಇದು ನನ್ನ ನ್ಯಾಚುರಲಿ ವೇವಿ ಹೇರ್ ಆ್ಯಂಡ್ ಮೈ ಫೇಸ್. ಅಷ್ಟೇ. ಬೆಳಗ್ಗೆ ನಾನು ನಿಮ್ಗೆ ಏನು ಮಾಸ್ಕ್ ಹಾಕಿದೆ ಅಷ್ಟು, ಆ್ಯಂಡ್ ದೆನ್ ಏನು ಮಾಯಿಶ್ಚರೈಸರ್ ಹಾಕಿದೆ ಅಷ್ಟು, ಆ್ಯಂಡ್ ಮೈ ಫೇಸ್. ಆ್ಯಂಡ್ ನೀವು ನೋಡಿರ್ಬೋದಲ್ಲ, ಬೆಳಗ್ಗೆ ನಾನು ಬ್ಲಾಗ್ ಶುರು ಮಾಡಬೇಕಾದ್ರೆ ನನ್ನ ಫೇಸ್ ತುಂಬ ಡಲ್ ಆಗಿತ್ತು ಆ್ಯಂಡ್ ಮೈ ಹೇರ್ ವಾಸ್ ವೆರಿ ಡ್ರೈ. ಬಟ್ ನೋಡಿ ಇವಾಗ ಸಾಫ್ಟ್ ಆಗಿದೆ. ಸೊ ಇದು ಆ್ಯಕ್ಚುಲಿ ತುಂಬ ದೊಡ್ಡ ಪ್ರಾಸೆಸ್ ಅಲ್ಲ. ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದಿದ್ದಕ್ಕೆ ನಿಮಗೆ ಅದು ಲಾಂಗ್ ಪ್ರಾಸೆಸ್ ಅಂತ ಅನಿಸ್ತಾ ಇತ್ತು. ಆಲ್ ಯು ನೀಡ್ ಇಸ್ ಸ್ಲೋ ಆಗಿ ನಿಮ್ಮ ಟೈಮ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಐ ಥಿಂಕ್ 1.5 2 hours ಒಳಗಡೆದೆಲ್ಲ ಮುಗ್ದೋಗುತ್ತೆ. ಗಿವ್ ದಟ್ ಟೈಮ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ನನಗೆ ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಟು ಗಿವ್ ದ್ಯಾಟ್ ಟೈಮ್ ಫಾರ್ ಯೋರ್ ಸೆಲ್ಫ್. ಮೆಂಟಲಿ ಕೂಡ ನಿಮಗೆ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ನಾನು ಯೂಸ್ ಮಾಡಿದ ಎಲ್ಲ ಪ್ರಾಡಕ್ಟ್ಸ್ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್, ಎಕ್ಸೆಪ್ಟ್ ಫಾರ್ ಮೈ ಮಾಯಿಶ್ಚರೈಸರ್. ಅದು ಮಾಯಿಶ್ಚರೈಸರ್ ಬಿಟ್ಟು ಮಿಕ್ಕಿದ್ದ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್. ನಾನು ಹೇರ್ ಮಾಸ್ಕ್, ಹೇರ್ ಆಯಿಲ್, ಫೇಸ್ ಮಾಸ್ಕ್ ಮತ್ತು ನನ್ನ ಬಾಡಿ ಆಯಿಲ್, ಎವ್ರಿಥಿಂಗ್. ಆ್ಯಂಡ್ ದಿಸ್ ಇಸ್ ದ ರಿಸಲ್ಟ್. ನಿಮ್ಗೆ ಕಾಣಿಸ್ತಿದೆಯಲ್ಲ. ಸೊ ನಾನು ಏನೂ ಮಾಡಿಲ್ಲ ನನ್ನ ಹೇರ್ಗೆ. ದಿಸ್ ಇಸ್ ಇಟ್. ಸೊ ಐ ಹೋಪ್ ಇವತ್ತಿನ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಆ್ಯಂಡ್ ದಯವಿಟ್ಟು ಟ್ರೈ ಮಾಡಿ ಆಯಿತಾ, ಬಿಕಾಸ್ ಐ ರಿಯಲಿ ಫೀಲ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಸಿ ಮೈ ಹ್ಯಾಂಡ್ಸ್, ಇಟ್ ಈಸ್ ಆಲ್ಸೋ ಗ್ಲೋಯಿಂಗ್. ಸೊ ಯಾವಾಗಲೂ ಕೇಳ್ತಾ ಇರ್ತೀರಲ್ಲ ನಿಮ್ಮ ಫೇಸ್ ಗ್ಲೋ ಏನು ಎತ್ತ ಅಂತ ಹೇಳಿಬಿಟ್ಟು. ಇಟ್ಸ್ ಆಲ್ವೇಸ್ ಇಂಟರ್ನಲ್. ಇಟ್ಸ್ ಆಲ್ವೇಸ್ ನೀವು ಹೇಗೆ ಎಲ್ಲನೂ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಇಟ್ಸ್ ಆಲ್ ವಿತಿನ್. ಸೊ
love yourself, give yourself time, slow down, take a pause, uh, do everything that you love to do, and be kind. Keep yourself hydrated. Don't forget. So that's it. I love you guys. Thank you for all the love and support. And next vlog, I'll see you. Bye.